ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅದರ್ಸ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿ ಆ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ಹಾಗೆಯೇ ತೆಲುಗಿನಲ್ಲಿ ಡಬ್ ಆಗಿದೆ ಅಷ್ಟೇ. ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ತಮಿಳಲ್ಲಿ ಆ್ಯಕ್ಟರ್ಸ್ಗಳು ಕೂಡ ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 22 ಕೋಟಿ ಕಲೆಕ್ಷನ್ ನಾವು ಮಾಡಿದೆ. ಬಜೆಟ್ ನೋಡಿದ್ರೆ 7 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ನವೆಂಬರ್ 7, 2025 ಬಿಡುಗಡೆಯಾಗಿದೆ. ರನ್ನಿಂಗ್ ಟೈಮ್ ಬಂದು 130 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಅವಿನ್ ಹರ್ಷಧರ್ನ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಅವಿತ್ಯ, ಗೌರಿ, ಅರ್ಜುನ್, ಇನ್ನೂ ಹಲವಾರು ಆ್ಯಕ್ಟ್ರಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂತಹ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂತಹ ಸಿನಿಮಾವಾಗಿದೆ. ಹಾಗೆಯೇ ಈ ಮೂವಿ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಒಂದು ಪೊಲೀಸ್ ವ್ಯಕ್ತಿ ಯಾವ ರೀತಿ ಒಂದು ಕೊಲೆಗಾರನನ್ನು ಹುಡುಕ್ತಾರೆ ಮತ್ತು ಅವರಿಂದ ಒಂದು ಸರ್ಚಿಂಗ್ ಎಲ್ಲ ಹೇಗೆಲ್ಲ ನಡೆಯುತ್ತೆ, ಹಾಗೆಯೇ ಒಂದು ಹುಡುಗಿ ಸಪೋರ್ಟನ್ನು ಮಾಡಿದ್ರೆ ಯಾವ ರೀತಿ ಒಂದು ಕೇಸು ಮೂವ್ ಆಗುತ್ತೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಪ್ರಿಯಾ ಅನ್ನೋ ಒಂದು ಹುಡುಗಿ ಇರ್ತಾಳೆ. ಪ್ರಿಯಾಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಹಾಗೆಯೇ ಪ್ರಿಯಾ ಅವರ ತಂದೆ ತಾಯಿ ಒಂದಿಷ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನು ನಡೆಸ್ತಾ ಇರ್ತಾರೆ. ಹಾಗೆಯೇ ಅವರ ತಂದೆ ಸುಮಾರು ಹಣವನ್ನು ಸಂಪಾದನೆ ಮಾಡಿ ಮಡಗಿರ್ತಾರೆ. ಇದನ್ನೆಲ್ಲವೇ ಒಂದು ಲಾಕರಲ್ಲಿ ಬಚ್ಚಿಟ್ಟಿರ್ತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಅವ್ರ ತಂದೆ ತಾಯಿ ಹಾಗೆಯೇ ಅವರ ಪ್ರಿಯಾ 3 ಜನನೂ ಕೂಡ ಒಂದೇ ಕಡೆಯಲ್ಲಿ ವಾಸವನ್ನು ಮಾಡ್ತಿರ್ತಾರೆ. ಹಾಗೆಯೇ ಪ್ರಿಯಾಗೆ ಒಂದಿಷ್ಟು ಫ್ರೆಂಡ್ಸ್ಗಳು ಪಾರ್ಟಿಯನ್ನು ಇಟ್ಟಿರ್ತಾರೆ, ಅಲ್ಲಿಗೆ ಹೊರಟೋಗಿರ್ತಾರೆ. ಆದರೆ ಅವ್ರ ತಂದೆ ತಾಯಿ ಅಲ್ಲೇ ಇರ್ತಾರೆ. ಅದರಿಂದ ಯಾರು ಕಳ್ಳತನವನ್ನು ಮಾಡೋಕ್ಕೆ ಬಂದು ಅವರ ತಂದೆ ತಾಯಿಯನ್ನು ಸಾಯಿಸಿ ಅವರ ಅಲ್ಲಿರುವಂಥ ದುಡ್ಡನ್ನು ಎತ್ಕೊಂಡು ಹೊರಟೋಗ್ತಾರೆ. ಮತ್ತು ಅವರು ಯಾವ ರೀತಿ ಒಂದು ಪೊಲೀಸ್ನವ್ರಿಗೆ ಅವರ ಮಗಳು ಪ್ರಿಯಾ ಯಾವ ರೀತಿ ಒಂದು ಹೆಲ್ಪನ್ನು ಮಾಡ್ತಾರೆ, ಅವರ ತಂದೆ ತಾಯಿ ಕೊಲೆ ಆದಂಥ ವ್ಯಕ್ತಿಯನ್ನು ಹಿಡಿತಾರೆ ಇಲ್ವೋ ಅನ್ನೋದನ್ನು ಈ ಮೂವಿಯಲ್ಲಿ ಫುಲ್ ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ವಿಲನ್ಸ್ಗಳಾಗಿರ್ಬೋದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬೋದು. ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ. ಒಂದು ಕ್ರೈಮ್ ಥ್ರಿಲ್ಲರ್ ಅಂತಲೂ ಕೂಡ ಹೇಳಬೋದು. ಹಾಗೆಯೇ ಈ ಮೂವಿಯಲ್ಲಿ ಕೊನೆಗೂ ಕೂಡ ಹೀರೋ ಅವರು ವಿಲನನ್ನು ಹಿಡಿತಾರೆ. ಹಾಗೆಯೇ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಡಿಸ್ತಾರೆ. ಆದರೆ ಅವರ ತಂದೆ ತಾಯಿ ಕಳ್ಕೊಂಡಿರುವಂಥ ದುಃಖದಿಂದ ಪ್ರಿಯಾ ಅವರು ಹೊರಗಡೆ ಬರ್ತಾ ಇರೋದಿಲ್ಲ. ಆ ಪೊಲೀಸ್ ಆಫೀಸರ್ ಕೂಡ ಪ್ರಿಯಾ ಅವರಿಗೆ ಸಮಾಧಾನವನ್ನು ಮಾಡಿ ಅವರಿಬ್ಬರು ಕೂಡ ಒಂದು ರಿಲೇಷನ್ಶಿಪ್ಪಿಂದ ಮದುವೆ ಕೂಡ ಆಗುತ್ತೆ. ಹಾಗೆಯೇ ಸ್ಟೋರಿಗೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿಗೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.